ಬರ್ರಿ ಎಲ್ಲರೂ ಬರ್ರಿ. ನಂದು ಹಾಸ್ಪಿಟಲ್ಗೆ ಹೋಗೋದಕ್ಕೆ ಬ್ಯಾಗ್ ಪ್ಯಾಕಿಂಗು ಇಷ್ಟೆಲ್ಲ ಯಾವ ಮಾತು ಹೇಳಿ ಮೊದಲು. ಕುಂಡ್ರು ಏನಿ ಕೆಳಗೆ ಕುಂಡ್ರು. ಸ್ವಲ್ಪ ತಗೋರಿ ಮತ್ತೆ ಬೇಕಾದ್ರೆ ಮತ್ತೆ ಕೊಟ್ಟು ಕಳಿಸ್ತಾರ ಎಲ್ಲ ಒಮ್ಮೆ ಗೊಳೆ ಹಾಕೋಬೇಡ್ರಿ. ಇಷ್ಟೆಲ್ಲ ನಮ್ಮ ಮಮ್ಮಿ ವಾಶ್ ಮಾಡಿ ಡೆಟಾಲ್ ಹಾಕಿ ಕಂಫರ್ಟ್ ಹಾಕಿ ಎಲ್ಲ ರೆಡಿ ಮಾಡಿಟ್ಟಾಳು. ಸೊ ಇವಾಗ ಪ್ಯಾಕ್ ಮಾಡಬೇಕು ಬ್ಯಾಗನ್ನು. ಪುಟ್ಟಿ ಕಲ್ಕೋ ಹೆಂಗೆ ಪ್ಯಾಕ್ ಮಾಡ್ತಾರಲ್ಲ ಅದೇ ನೆಕ್ಸ್ಟ್ ಬರ್ತೈತಿ ನಿನಗೆ. ಏನದ ಟಾಪ್ ಹಾಕೊಳಕಲ್ಲ, ನಮ್ಮ ಟಾಪ್ ಹಾಕೊಳ್ಳೋದಿಲ್ಲ. ಎಷ್ಟು ಬೇಕು ಅಷ್ಟೇ ಇಟ್ಕೋರ್ ಮಮ್ಮಿ, ಭಾಳ ಬೇಡ. ಮತ್ತೆ ಕೊಟ್ಟು ಕಳಿಸ್ತಾರಳ. ಎಷ್ಟು ದೂರ ಐತೆ ವಾಕಣಿ. ಒಂದ ಮಾಡ್ತೀರ ಬ್ಯಾಗ್ ಆಡ್ಬೇಕು. ಹಾಂ ನೈಟಿ ಎಲ್ಲ ಒಂದು ಕಡೆ ಬೇರೆ ಇಟ್ಕೊರಿ. ಬೇಬಿ ರ್ಯಾಪ್ ಮಾಡಾಕ ಬೇಬಿ ರ್ಯಾಪ್ ಮಾಡಿಕೊಡ್ತಾರಲ್ಲ, ಅದಕ್ಕೊಂದು 2 ಮ್ಯಾಲೆ ಇಟ್ಕೊರಿ ಓಡ್ನಿ. ನಿಮ್ಮ ಅತ್ತೆ 2 ಸೀರೆ ಕೊಟ್ಟ ಆಲ್ರೆಡಿ. ನಿಮ್ಮ ಅತ್ತೆ ರೇಷ್ಮಾಗೊಂದ ನನಗೊಂದ ಕೊಡತ್ತೀನಿ. ಈಗ ಬಂದು ಯೂಸ್ ಮಾಡಿ ರೇಷ್ಮಾಗ ಮತ್ತೆ ಕೊಡ್ತೀನಿ. ನನಗೇನು ಬೇಡ. ನಾಳೆ ಸಾಯಂಕಾಲ ಹೋಗೋದು 8 ಗಂಟೆ 9 ಗಂಟೆಗೆ ಅದು. ಊಟ ಮಾಡಿ ಇಲ್ಲೇ ಊಟ ಮಾಡಿ ಹೋಗೋದ, ಅಡ್ಮಿಟ್ ಆಗೋದು. ಅದಲ್ಲ ಅಡ್ಮಿಟ್ ಆಗೋದ. ಬೇಬಿ ಬಟ್ಟೆಗಳು ಇಲ್ದಾವೆಲ್ಲ. ನೋಡು ವಾಶ್ ಮಾಡಿ ಇಟ್ಟಿದ್ದು ಅದಾವೆಲ್ಲ ಆಲ್ರೆಡಿ ಡೆಟಾಲ್ ಹಾಕಿ ಒಗದ. ಪ್ರದಿತ್ಯಾನು ಇಲ್ಲ, ಇವರು ನಿಹಾಲ್ನು ಆಮೇಲೆ ಪ್ರದಿತ್ಯಾನು ಒಂದು ಸ್ವಲ್ಪ ಅದಾವ ಅಷ್ಟೇ, ಭಾಳಿಲ್ಲ. 6 ದಿನ ಅಂದ್ರೆ ಬೇಕಾಗ್ತಾವ ಬಿಡ್ಕರೆ. ಮತ್ತೆ ಹೊಲಸದಂಗೆ ಕೊಟ್ಟು ಕಳಿಸಿದ್ಲ ಮನೆಗೆ. ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ನಡೀತಾ ಇದೆ. ಬರ್ರಿ ನೀವೊಬ್ರು ಜಾಯಿನ್ ಆಗ್ರಿ. ಸಹನಾ, ಗಿವ್ ಮಿ ಸಮ್ ಟಿಪ್ಸ್ ಫಾರ್ ಹಾಸ್ಪಿಟಲ್ ಬ್ಯಾಗ್. ಈಗ ಆಲ್ರೆಡಿ 2 ಡೆಲಿವರಿ ಆಗ್ಯಾವ, 2 ಎಕ್ಸ್ಪೀರಿಯನ್ಸ್ ಆಗ್ಯಾವ. ಟೆಲ್ ಮಿ ಯುವರ್ ಎಕ್ಸ್ಪೀರಿಯನ್ಸ್. ಹೊಸ ತಗೊಂಡಿರ ಹಾಕಿತ್ಲ ಮಮ್ಮಿ, ಎಲ್ಲ ಹಳಿವಿಲ್ಲ ಬೇಬಿ. ಯಾಕ ಹೆಸರು ಇಡೋ ತನಕ ಹಾಸ್ಪಿಟಲ್ದಾಗ ಎಲ್ಲ ಕೊಡ್ತಾರ. ಈಗ ಹೊಸವನೇ ಕೊಡ್ತಾರ. ಇದನ್ನ ಏನದು ಮ್ಯಾಟ್ರಿನಿಟಿ ಕಿಟ್ ಅಂತ ಹೇಳಿ ಕೊಡತಾರ. ಮದರ್ಹುಡ್ ಅತಿ ಇವೆಲ್ಲ ಬೇಬಿ ಬಟ್ಟೆಗಳು. ಯಾರು ಪ್ರದಿತ್ಯನು, ಆಮೇಲೆ ನಿಹಾಲ್ನು, ಮತಿವ, ಇವು ಇಷ್ಟು ಜನ ನಮ್ಮ ಮನ್ಯಾಗ ಸದ್ಯದಾಗ ಎಷ್ಟು ಜನ ಪಾಪುಗಳು ಹುಟ್ಟಾವಲ್ಲ. ಸಾಹಸ್ನು ಎಷ್ಟು ಜನ ಪಾಪುಗಳು ಅದಾವಲ್ಲ ಅವರು ಎಲ್ಲ. ಇವೆಲ್ಲ ಆ್ಯಕ್ಚುಲಿ ಇವನ್ನ ಅದಕ್ಕೆ ಹಳಿ ಒಯ್ತೀವಿ ಅಂದರೆ ಮಗು ಹುಟ್ಟಿದ್ದ ಎಷ್ಟು 13 ದಿನ ಅಲ್ಲ, ಹೆಸರು ಇಡೋ ತನಕ ಹೊಸ ಬಟ್ಟೆ ಹಾಕಂಗಿಲ್ಲ ನಮ್ಮ ಕಡೆ. ಅದೇನೋ ಅಂತಾರಲ್ಲ, ಕೂಸುಟ್ಟಕ್ಕಿಂತ ಮುಂಚೆ ಕುಲಾಯಿ ಹೊಲಿಸ್ಬಾರ್ದತಿ. ಆ ಗಾದೆ ಮಾತನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಮನ್ಯಾಗ. ಯಾವ ಗಾದೆ ಮಾತು ಮಮ್ಮಿ ಹೇಳು? ಕೂಸುಟ್ಟಕ್ಕಿಂತ ಮುಂಚೆ ಕುಲಾಯಿ ಹೊಲಿಸ್ಬಾರ್ದತಿ. ಆ ಗಾದೆ ಮಾತನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಸೊ ಹೀಗಾಗಿ ಒಂದು ಸ್ವಲ್ಪ ದಿನ ಹಳೆ ಬಟ್ಟೆನ ಯೂಸ್ ಮಾಡೋದು. ಮನ್ಯಾಗ ಹಿರಿಯರು ಅದಾರ ಅಂದಮೇಲೆ ಅವ್ರ ಮಾತು ಒಂದು ಸ್ವಲ್ಪ ಫಾಲೋ ಮಾಡಬೇಕಲ್ಲ.
ಎಲ್ಲಾನು ಮಾಡರ್ನ್ ಅಂತೇಳಿ ಅಪ್ಡೇಟ್ ಆಗಬಾರ್ದು. ಸಾಕ್ಸ್ ಸಾಕು, ನನ್ನ ಸಾಕ್ಸ್ ಸಾಕು, ಭಾಳ ಏನಿಲ್ಲ. ಯಾರ್ಯಾರು ಬರ್ತೀರಿ ಬರ್ರಿ ಜಾತ್ರೆಗೆ. ಡೆಲಿವರಿ ಅನ್ನೋ ಜಾತ್ರೆಗೆ ಯಾರ್ಯಾರು ಬರ್ತೀರ ಬರ್ರಿ. ಈಗ ಈ ಹುಡುಗರು ಕಾಡು ಸಣ್ಣು ಅವ್ ಪೈ ಕುಯ್ ತಿಕ್ಕು ಏನ್ ಮಾಡಕಲ್ಲ ಬಾಯ್ರ ಪಲ್ಲಿಗೆ ಹಾಕೊಂಡ್ರ ಅಮ್ಮಮ್ಮ ಅಮ್ಮಮ್ಮ ನಾನು ಬರ್ತೀನಿ ಅಮ್ಮಮ್ಮ ತನ ಮಾನಂದ ಪ್ಯಾಕ್ ಅದು ಬ್ಯಾಗ ಎರಡ ಬ್ಯಾಗ ಎರಡು 4 ಬ್ಯಾಗು, ಆಮೇಲೆ ಪ್ಲಸ್ ವ್ಯಾನಿಟಿ ಬ್ಯಾಗ್ 5 ಬ್ಯಾಗ್. ಮೊನ್ನೆ ಮಲ್ಲವದ್ ಕೊಟ್ಟಿದ್ದು ಇವು ಇದಾವಲ್ಲ ಏನವ ಕಾಟನ್ ಅದ ಮಲ್ಲವದ್ ಕೊಟ್ಟಿದ್ದು. ನಾವೊಂದು ಮುಂಜಾನೆ ತೆಗೆದು ಕೊಟ್ಟಿಲ್ಲ. 7 ಲೀಟ್ರ್ ಅದನ್ನ ಇಲ್ಲೇ ಇಟ್ಟು ನೋಡ ಅದನ್ನ. ಅಲ್ಲಿ ನನ್ನ ನೈಟಿ ಅಂತ ಕೈತ್ ನೋಡು ಆ ಪ್ರಕಾರದ ನಾನು ಅದು ಕಾಟನ್ ಐತೆ ನೋಡು ಮಮ್ಮಿ, ಕಾಟನ್ದಾವ್. ದಡಿ ಹರಿದಿಲ್ಲ ಇವಕ್ಕ ಒಂದೇ ಹಾಕಿ ನೀವು ಅದೊಂದು ಯಾಕೆ ಮಾಡ್ಬಿಡಿ ನಮ್ದು. ಏನ್ ಮಾಡ್ತಾರವ ನೋಡ್ ಭಯ ಬಣ್ಣದ ಹಾಕ್ಯ ನೋಡಿ ಕಲದು ಕಲದ್ ಹಾಕೊಂಡ ನೋಡಿ ಏನ್ ಮಾಡತ್ತಾನ ಐತೆ. ಹಾ ಏನ್ ಮಾಡತ್ತಾನ? ಅಯ್ಯೋ ಅಯ್ಯೋ ಯಾರು ಹೋಯ್ ಬರಕ ಹಿಡ್ಕೊಳಾರ. ಇಷ್ಟು ಜನ ಕೂಡಿ ನಮ್ದು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡತ್ತಾರು. ಮುಗಿತಲ್ಲವ ಮಾಡದ ನನಕ ಚಿಂತೆ ಆಕಿಗೆ ಚಿಂತಿತೈತಿ. ಇವ್ರ ಹೆಣ್ಮಕ್ಳು ಯಾವಾಗ ಡೆಲಿವರಿ ಮಾಡೀನಿ, ಯಾವಾಗ ಗಂಡ ಮನೆ ಕಳ್ಸೀನಿ ವಿಚಾರ ಮಾಡತ್ತಾಳಕಿ. ನೀವ್ ಏನ್ ಮಾಡ್ತೀರಿ ಮಾಡ್ರಿ, ನಾವ್ ಒಂದು ಕಸ ಇಟ್ಟು ಹೋಗೋರು ನಿಮಗೆ. ಇವಾಗ ಇಷ್ಟು ಬ್ಯಾಗ್ ಪ್ಯಾಕ್ ಮಾಡಿದ್ದೀವಿ. ಇದರಲ್ಲೆಲ್ಲ ಹಾಸಿಗೆ ಒಂದು ಸ್ವಲ್ಪ ಹಾಕ್ಕೊಂಡಿವಿ, ಇನ್ನೂ ಒಂದು ಸ್ವಲ್ಪ ಹಾಸಿಗೆನ ಹಾಕೋಬೇಕು. ಆ್ಯಕ್ಚುಲಿ ಹಾಸ್ಪಿಟಲೆಲ್ಲ ಕೊಡ್ತಾರೆ ಹಾಸಿಗೆ, ಅವೆಲ್ಲ ನಮ್ಗೆ ಕಂಫರ್ಟ್ ಆಗೋದಿಲ್ಲ. ಹೀಗಾಗಿ ನಾವು ಮನೆಯಿಂದಾನೇ ಹಾಸಿಗೆ ಎಲ್ಲ ತೊಗೊಂಡು ಹೋಗ್ತೀವಿ. ಆಮೇಲೆ ಇದೊಂದು ಬ್ಯಾಗು, ಇದೊಂದೆಲ್ಲ ಫುಲ್ಲೆಲ್ಲ ಬೇಬಿ ಬ್ಯಾಗು, ಬೇಬಿಗೆ ಏನು ಬೇಕಲ್ಲ ಬಟ್ಟೆ ಎಲ್ಲ ಆ ಬ್ಯಾಗ್ ಇದು. ಆಮೇಲೆ ಇದು ನಮ್ಮಮ್ಮಂದು ಮತ್ತು ನಮ್ಮ ಮೊಯ್ನಿ, ನನ್ನ ಜೊತೆ ನಮ್ಮ ಮೊಯ್ನಿ ಮತ್ತು ನಮ್ಮಮ್ಮ ಇಬ್ಬರು ಬರ್ತಾರೆ. ಅವ್ರ ಬಟ್ಟೆನ ಹಾಕ್ಕೊಂಡಾರ ಇದ್ರಾಗ. ಆಮೇಲೆ ನನ್ನೂ ಒಂದು ಸ್ವಲ್ಪ ಬಟ್ಟೆ ಹಾಕ್ಕೊಂಡಿನಿ. ಇದರಲ್ಲೆಲ್ಲ ಬೇಬಿ ಬಟ್ಟೆ, ಆಮೇಲೆ ಇದರಲ್ಲಿ ಹಾಸಿಗೆ ಎಲ್ಲ. ಆಮೇಲೆ ವ್ಯಾನಿಟಿ ಬ್ಯಾಗ್ ಒಂದು ತೊಗೊಳ್ಬೇಕು, ಅದರಲ್ಲೆಲ್ಲ ಫೈಲೆಲ್ಲ ಹಾಕ್ಕೋಬೇಕು. ತೊಗೊಂಡಿನಿ, ಇದೊಂದು ವ್ಯಾನಿಟಿ ಬ್ಯಾಗ್ ಬೇಕು ಸೈಡ್ಗೆ. ಸೊ ಇದರಲ್ಲೆಲ್ಲ ಏನು ಹಾಕೋತೀನಿ ಅಂದರೆ ಫೈಲನ್ನು ಹಾಕೋಬೇಕು. ಇದು ಹಾಸ್ಪಿಟಲ್ ಫೈಲು, ಇದರಲ್ಲೆಲ್ಲ ನನ್ನ ರಿಪೋರ್ಟ್ ಎಲ್ಲ ಇದೆ, ಫೈಲೆಲ್ಲ ಐತಿ. ಸೊ ಇದೊಂದು ಫೈಲ್ ಹಾಕೋತೀನಿ, ಇಂಪಾರ್ಟೆಂಟ್. ಆಮೇಲೆ ಇದು ತಾಯಿ ಕಾರ್ಡು, ಎಮರ್ಜೆನ್ಸಿ ಬೇಕೇ ಇದು ಹಾಸ್ಪಿಟಲಲ್ಲಿ ಕೇಳ್ತಾರೆ ತಾಯಿ ಕಾರ್ಡು. ಸೊ ಇದೊಂದು ತಾಯಿ ಕಾರ್ಡು. ಇನ್ನು ಆಲ್ಮೋಸ್ಟ್ ಇನ್ನೂ ಫಿಲ್ ಮಾಡಿಲ್ಲ, ಯಾಕಂದರೆ ಇದೂ ಸತ್ತಿ ಊರಲ್ಲೇ ಇತ್ತು, ಅಲ್ಲೇ ಗಂಡನ ಮನೆಯಲ್ಲಿ. ಇವಾಗ ತಂದು ಕೊಟ್ಟಿದ್ದಾರೆ ಮನೇನ ಮತ್ತೆ ಬಂದಾಗ. ಸೊ ಇದೊಂದು ತಾಯಿ ಕಾರ್ಡು ಹಾಕ್ಕೋಬೇಕು. ಆಮೇಲೆ ಮತ್ತೇನು ಡಾಕ್ಯುಮೆಂಟ್ಸ್ ಅಂದರೆ ಇವೇ ಆಧಾರ್ ಕಾರ್ಡು, ಆಮೇಲೆ ಪ್ಯಾನ್ ಕಾರ್ಡು, ಇವೇ ಏನೇನೋ ಅದಾವು ಕಾರ್ಡ್ಸ್ ಎಲ್ಲ. ಇವೇನು ಇಂಪಾರ್ಟೆಂಟ್ ಇಲ್ಲ, ಆಧಾರ್ ಕಾರ್ಡ್ ಒಂದೇ ಇಂಪಾರ್ಟೆಂಟು. ಆಧಾರ್ ಕಾರ್ಡು, ರೇಷನ್ ಕಾರ್ಡು ಇವೆರಡೇ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸುಮ್ಮನೆ ಇಟ್ಕೋತೀನಿ ಬ್ಯಾಗಲ್ಲಿ, ಎಮರ್ಜೆನ್ಸಿ ಬೇಕು ಅಂತ ಹೇಳಿ. ಸೊ ಆಯಿತು, ಮತ್ತೆ ಏನಾದ್ರು ಇದ್ದರೆ ಬ್ಯಾಗಲ್ಲಿ ಹಾಕೊಂಡ್ಬಿಡ್ತೀನಿ. ಅಷ್ಟೇ. ಒಂದು ಬ್ಯಾಗ್ ಪ್ಯಾಕ್ ಆಯಿತು. 8 ಬ್ಯಾಗು
ಆಯಿತು ಅಷ್ಟೇ. ಸೊ ಇವತ್ತು ಹೋಗಬೇಕು ಹಾಸ್ಪಿಟಲ್ಗೆ, ಸಾಯಂಕಾಲ ಹೋಗಿ ಅಡ್ಮಿಟ್ ಆಗಬೇಕು. ನಾಳೆ ಡೆಲಿವರಿ ಡೇಟ್ ಇದೆ ನಂದು. ಸೊ ಏನೇನಾಗುತ್ತೆ ನೋಡೋಣ. ಕೀಪ್ ವಾಚಿಂಗ್ ಮೈ ಚಾನಲ್.